ಸೊ ಇಲ್ಲಿ ಫಸ್ಟ್ ಥಿಂಗ್ ಇಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಇಟ್ ಈಸ್ ಲಾ ಆಫ್ ಡಿಮ್ಯಾಂಡ್, ಬೇಡಿಕೆಯ ನಿಯಮ. ಫಸ್ಟ್ ಥಿಂಗ್ ಇಲ್ಲಿ ಬೇಡಿಕೆಯ ನಿಯಮವನ್ನ ಚರ್ಚೆ ಮಾಡಬೇಕು. ಸೊ ಫಸ್ಟ್ ಥಿಂಗ್ ಈಗ ಬೇಡಿಕೆಯ ನಿಯಮವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ ಫಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಮ್ಯಾಂಡ್ ಅಂತ ಗೊತ್ತಿರಬೇಕಲ್ವಾ ನಮ್ಗೆ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ದ ಡಿಮ್ಯಾಂಡ್, ಬೇಡಿಕೆಯ ವ್ಯಾಖ್ಯಾನ. ಸೊ ಇದರ ನಂತರದಲ್ಲಿ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ರೂಲ್, ಬೇಡಿಕೆಯ ನಿಯಮ ಅಂದ್ರೆ ಏನು ಅಂತ ಚರ್ಚೆ ಮಾಡ್ತೀವಿ. ಅದರ ನಂತರದಲ್ಲಿ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಡಿಮ್ಯಾಂಡ್ ಕರ್ವ್, ಬೇಡಿಕೆಯ ರೇಖೆಯನ್ನ ಚರ್ಚೆ ಮಾಡ್ತೀವಿ. ಸೊ ಏನದು? ಸೊ ಫಸ್ಟ್ ಥಿಂಗ್ ಬೇಡಿಕೆ ಅಂದ್ರೆ ಅರ್ಥ ಏನಿಲ್ಲಿ? ವಾಟ್ ಈಸ್ ದ ಡಿಮ್ಯಾಂಡ್? ಸೊ ಡಿಮ್ಯಾಂಡ್ ಅಂದ್ರೆ ಅರ್ಥ ಏನಿಲ್ಲಿ? ಸೊ ಡಿಮ್ಯಾಂಡ್ ಅನ್ನುವಂಥದ್ದೇನು? ದೀಸ್ ಆರ್ ದ ಡಿಸೈರ್ಸ್ ಆಫ್ ಎನ್ ಇಂಡಿವಿಜುವಲ್ಸ್ ಅಂತ ನೋಡ್ತೇವೆ. ದ ಡಿಸೈರ್ಸ್ ಆಫ್ ದ ಇಂಡಿವಿಜುವಲ್ಸ್ itself is known as a demand. ಬೇಡಿಕೆ ಅನ್ನುವಂಥದ್ದು ಜನಸಾಮಾನ್ಯರ ಬಯಕೆಗಳನ್ನು ಫುಲ್ಫಿಲ್ ದೇರ್ ನೀಡ್ಸ್. ಅಬ್ಸಲ್ಯೂಟ್ಲಿ ಕರೆಕ್ಟ್ ಹೇಮಾ ಅವರೇ. ಸೊ ಇಲ್ಲಿ ದೀಸ್ ಆರ್ ದ ಡಿಸೈರ್ಸ್ ಆಫ್ ದ ಇಂಡಿವಿಜುವಲ್ಸ್ ವಿಚ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್. ಈಗ ನೇರವಾಗಿ ನಮ್ಮ ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯನಾ? ಕ್ಯಾನ್ ವಿ ಫುಲ್ಫಿಲ್ ಅವರ್ ಡಿಮ್ಯಾಂಡ್ಸ್ ವಿತೌಟ್ ಹ್ಯಾವಿಂಗ್ ಎನಿ ಫ್ಯಾಕ್ಟರ್ಸ್? ಅಸಾಧ್ಯ ಅಲ್ವಾ ಅದು. ಇಟ್ ಈಸ್ ಡಿಸೈರ್ಸ್ ಆಫ್ ಎನ್ ಇಂಡಿವಿಜುವಲ್ಸ್ ಬೈ ಆರ್ ಥ್ರೂ ದ ಮಾರ್ಕೆಟ್ಸ್ ಅಂತ ನೋಡ್ತೇವೆ. ಥ್ರೂ ಮಾರ್ಕೆಟ್ಸ್, ಮಾರುಕಟ್ಟೆಯ ಸಹಾಯದಿಂದ ನಮ್ಮ ಅಗತ್ಯತೆಗಳನ್ನ, ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂಥದ್ದನ್ನೇ ಬೇಡಿಕೆ ಅಂತ ಕರೆಯಲಾಗುತ್ತೆ. ದೀಸ್ ಆರ್ ದ ಡಿಸೈರ್ಸ್ ಆಫ್ ಎನ್ ಇಂಡಿವಿಜುವಲ್ಸ್ ವಿಚ್ ಹ್ಯಾಸ್ ಟು ಬಿ ಸ್ಯಾಟಿಸ್ಫೈಡ್ ಥ್ರೂ ದ ಮಾರ್ಕೆಟ್ಸ್. ಮಾರುಕಟ್ಟೆಯ ಸಹಾಯದಿಂದ ನಮ್ಮ ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳುವಂಥದ್ದನ್ನೇ ಇಲ್ಲಿ ನಾವು ಬೇಡಿಕೆಗಳು ಅಂತ ಕರಿತೀವಿ. ಕ್ಲಿಯರ್ ಇದೆ ಅಲ್ವಾ ಡೆಫಿನೇಷನ್? ದ ನೆಕ್ಸ್ಟ್ ಥಿಂಗ್ ಯಾವುದು? ದ ರೂಲ್ ಏನ್ ಹೇಳುತ್ತೆ? ಅಗೇನ್ ನೋಡ್ರಿ, ಇಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಥಿಯರೀಸ್, ಥಿಯರಿ ಅಂತ ಹೇಳ್ತಾ ಇದೀವಿ ನಾವು, ನಿಯಮ ಅಂತ ಹೇಳ್ತಾ ಇದೀವಿ. ಸೊ ಥಿಯರಿ ಅಂದ್ರೆ ಏನಾಯ್ತು ಇವಾಗ? ಅದು ಸ್ಥಿರಾತ್ಮಕವಾಗಿರುತ್ತೆ, ಬದಲಾವಣೆ ಆಗದೆ ಇರುವಂತದ್ದು. ಕರೆಕ್ಟಾ? ಸೊ ಹಾಗಾಗಿ ದ ರೂಲ್ ಏನ್ ಹೇಳುತ್ತೆ? ಬೈ ಕೀಪಿಂಗ್ ಆಲ್ ಅದರ್ ಫ್ಯಾಕ್ಟರ್ಸ್ ಕಾನ್ಸ್ಟೆಂಟ್ ಇನ್ ದ ಮಾರ್ಕೆಟ್. ಯಾವ ಫ್ಯಾಕ್ಟರ್ಸ್ ಅಂತ ಈಗ ಡಿಸ್ಕಸ್ ಮಾಡ್ತೀನಿ ನಾನು. ಬೈ ಕೀಪಿಂಗ್ ಆಲ್ ಅದರ್ ಫ್ಯಾಕ್ಟರ್ಸ್ ಕಾನ್ಸ್ಟೆಂಟ್ ಇನ್ ದ ಮಾರ್ಕೆಟ್. ಮಾರುಕಟ್ಟೆಯಲ್ಲಿ ಇತರೆ ಅಂಶಗಳು ಸ್ಥಿರವಾಗಿದ್ದು. ಅಂಡ್ ಇದೇ ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಗೆ, ಈ ಕೆಳಗಿನ ಯಾವ ಅಂಶಗಳು ಸ್ಥಿರವಾಗಿರಬೇಕು ಅಂತೇಳಿ ಕೇಳ್ತಾರೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಹ್ಯಾಸ್ ಟು ಬಿ ರಿಮೇನ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ದ ಲಾ ಆಫ್ ಡಿಮ್ಯಾಂಡ್? ದಟ್ ವಿ ವಿಲ್ ಡಿಸ್ಕಸ್. ಯಾವ ಅಂಶಗಳು ಸ್ಥಿರವಾಗಿರಬೇಕು ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡೋಣ. ಬೈ ಕೀಪಿಂಗ್ ಆಲ್ ಅದರ್ ಫ್ಯಾಕ್ಟರ್ಸ್ ಕಾನ್ಸ್ಟೆಂಟ್ ಇನ್ ದ ಮಾರ್ಕೆಟ್ whenever the price of the commodity increases, the demand of the product always decreases. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಇತರೆ ಅಂಶಗಳು ಸ್ಥಿರವಾಗಿದ್ದು ಒಂದು ನಿರ್ದಿಷ್ಟ ವಸ್ತುವಿನ ಬೆಲೆಗಳು ಹೆಚ್ಚಾದಂತೆ ಬೇಡಿಕೆಗಳು ಕಡಿಮೆ ಆಗುವಂತದ್ದನ್ನ ಬೇಡಿಕೆ ನಿಯಮ ಹೇಳ್ತಾ ಇದೆ. ಅಂದ್ರೆ ಅರ್ಥ ಏನಾಯ್ತು ಇವಾಗ? ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಅಂಡ್ ಡಿಮ್ಯಾಂಡ್ ಏನಾಯ್ತು ಇವಾಗ? ಪ್ರೈಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಫ್ಯಾಕ್ಟರ್ ಆಫ್ ಡಿಮ್ಯಾಂಡ್ ಆಗುತ್ತೆ. ಬೆಲೆಯು ಬೇಡಿಕೆಗೆ ವಿಲೋಮ ಅನುಪಾತದಲ್ಲಿರುವಂತದ್ದನ್ನು ನೋಡ್ತೀವಿ. ಇಲ್ಲಿ ಅಂಡರ್ ದ ರೂಲ್ ಆಫ್ ಡಿಮ್ಯಾಂಡ್ ಅಥವಾ ಲಾ ಆಫ್ ಡಿಮ್ಯಾಂಡ್, ದ ಪ್ರೈಸ್ ಫ್ಯಾಕ್ಟರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಮ್ಯಾಂಡ್. ಅಂಡ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇದೇ ರೀತಿಯಲ್ಲಿನೇ ಬರಿಬೇಕು ನೀವು. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಪ್ರೈಸ್ ಇರಬೇಕು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಡಿಮ್ಯಾಂಡ್ ಇರಬೇಕು. ಅದೇನಾದ್ರು ರಿವರ್ಸ್ ಆದ್ರೆ ಯು ಲೂಸ್ ದ ಮಾರ್ಕ್ಸ್. ಯಾಕೆ ಅಂತೇಳಿ ಇಲ್ಲಿ ಹೇಳ್ತೀನಿ ಇವಾಗ. ಅಗೇನ್ ನೋಡ್ರಿ, ಇಲ್ಲಿನೇ ನಿಮಗೆ ಮತ್ತೆ ಕನ್ಫ್ಯೂಸ್ ಮಾಡ್ತಾನೆ. ದ ಡಿಮ್ಯಾಂಡ್ ಈಸ್ ಅ ಡಿಪೆಂಡೆಂಟ್ ಫ್ಯಾಕ್ಟರ್ ಅಂತ ನೋಡ್ತೀವಿ. ಒಂದು ವಸ್ತುವಿನ ಬೇಡಿಕೆಯು ಇಲ್ಲಿ ಬೆಲೆಗಳಿಗೆ ಅವಲಂಬಿತವಾಗಿರುತ್ತೆ. ಇಟ್ ಈಸ್ ಡಿಸೈಡಿಂಗ್ ಫ್ಯಾಕ್ಟರ್. ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್, ಆಥರ್ ಬುಕ್ಸ್ ಗಳಲ್ಲಿ ಇವುಗಳ ಬಗ್ಗೆ ಯಾವುದೇ ಮಾಹಿತಿಗಳನ್ನು ಕೊಟ್ಟಿಲ್ಲ. ಸೊ ಬಿ ಕೇರ್ಫುಲ್. ಪ್ರೈಸ್ ಈಸ್ ಅ ಡಿಸೈಡಿಂಗ್ ಫ್ಯಾಕ್ಟರ್ ಆರ್ ಡಿಟರ್ಮಿನೆಂಟ್ ಫ್ಯಾಕ್ಟರ್ ಅಂತ ನೋಡ್ತೀವಿ.
ವಸ್ತುವಿನ ಬೆಲೆ ಅನ್ನುವಂಥದ್ದು ನಿರ್ಧಾರಕ ಅಂಶವಾಗಿರುತ್ತದೆ ಅಂಡ್ ವಸ್ತುವಿನ ಬೇಡಿಕೆ ಅನ್ನುವಂಥದ್ದು ಅವಲಂಬಿತ ಅಂಶವಾಗಿರುತ್ತದೆ. ಕ್ಲಿಯರ್ ಇದೆ ಅಲ್ವಾ? ದ ಪ್ರೈಸ್ ಇಸ್ ಅ ಡಿಸೈಡಿಂಗ್ ಫ್ಯಾಕ್ಟರ್ ಅಂಡ್ ಡಿಮ್ಯಾಂಡ್ಸ್ ಆರ್ ದ ಡಿಪೆಂಡೆಂಟ್ ಫ್ಯಾಕ್ಟರ್. ಸೊ ಆಲ್ವೇಸ್ ಏನಾಗುತ್ತೆ ಇವಾಗ, ಇದರ ಅರ್ಥ ಏನಾಯ್ತು? ಡಿಮ್ಯಾಂಡ್ ಈಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಪ್ರೈಸ್. ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾನೆ, ಪ್ರೈಸ್ ಇಸ್ ಡಿಪೆಂಡೆಂಟ್ ಆನ್ ಡಿಮ್ಯಾಂಡ್ ಅಂತ ಹೇಳ್ಬಿಡ್ತಾನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಲಾ ಆಫ್ ಡಿಮ್ಯಾಂಡ್. ಬೇಡಿಕೆ ನಿಯಮಕ್ಕೆ ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ಅಂತ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕೇರ್ಫುಲ್ ಆಗಿರಿ. ಆಲ್ವೇಸ್ ಡಿಮ್ಯಾಂಡ್ ಈಸ್ ಡಿಪೆಂಡೆಂಟ್ ಆನ್ ದ ಪ್ರೈಸ್ ಅಂಡ್ ಪ್ರೈಸ್ ಈಸ್ ಡಿಟರ್ಮೈನಿಂಗ್ ದ ಡಿಮ್ಯಾಂಡ್ ಅಂತ ನೋಡ್ತೀವಿ. ಕ್ಲಿಯರ್ ಇದೆನಾ? ಅಂದ್ರೆ ಅರ್ಥ ಏನಾಯ್ತು ಇವಾಗ, ಒಂದು ನಿರ್ದಿಷ್ಟ ವಸ್ತುವಿನ ಬೆಲೆಗಳು ಹೆಚ್ಚಾಗ್ತಾ ಇದ್ದಾಗ ಏನಾಗುತ್ತೆ? ವಸ್ತುವಿನ ಬೇಡಿಕೆ ಕಡಿಮೆ ಆಗುತ್ತೆ. ಇದೇ ವಸ್ತುವಿನ ಬೆಲೆಗಳು ಕಡಿಮೆ ಆಗ್ತಾ ಇತ್ತು ಅಂದ್ರೆ ವಸ್ತುವಿನ ಬೇಡಿಕೆ ಹೆಚ್ಚಾಗತ್ತೆ. ನೀವೇ ನೋಡಿ, ಇವಾಗ ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಇರೋದು 5 ರೂಪಾಯಿ ಆಯ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ? ಇವಾಗ ಬೇಡಿಕೆಗಳು ಹೆಚ್ಚಾಗತ್ತೆ ಅಲ್ವಾ? 10 ರೂಪಾಯಿಗೆ ಕೊಂಡ್ಕೊಳ್ಳುವಂತ ವಸ್ತು ಇವಾಗ 5 ರೂಪಾಯಿಲೇ ಸಿಗ್ತಾ ಇದೆ ನಿಮ್ಗೆ. ಅಂದ್ರೆ ಏನ್ ಮಾಡ್ತೀರಿ ಇವಾಗ ನೀವು? ಅದೇ 10 ರೂಪಾಯಿಲಿ 2 ವಸ್ತುಗಳು ದೊರಕ್ತಾ ಇದಾವೆ ಅಂದ್ರೆ ಹೆಚ್ಚು ವಸ್ತುಗಳನ್ನ ಪಡಿತೀರಲ್ವಾ? ಅವಾಗ ಅದು ಏನಾಗುತ್ತೆ? ಬೇಡಿಕೆ ಹೆಚ್ಚಾಗುತ್ತೆ. ಅದೇ 10 ರೂಪಾಯಿ ಇರುವಂತ ಪೆನ್ನು 20 ರೂಪಾಯಿ ಆಯ್ತು ಅಂದ್ರೆ ಅದನ್ನ ಕೊಂಡ್ಕೊಳ್ಳೋರು ಏನಾಗ್ತಾರೆ? ಕಡಿಮೆ ಆಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ, ಡಿಮ್ಯಾಂಡ್ಸ್ ಆರ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ದ ಪ್ರೈಸ್ ಅಂಡ್ ಪ್ರೈಸ್ ಈಸ್ ಆಲ್ವೇಸ್ ಅ ಡಿಟರ್ಮೈನಿಂಗ್ ಫ್ಯಾಕ್ಟರ್. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್? ಇದು ಅದಕ್ಕೋಸ್ಕರ ಈ ನಿಯಮವನ್ನ ಹೇಳ್ತಾ ಇದ್ದೀವಿ. ಸೊ ಪ್ರೈಸ್ ಯಾವಾಗಲೂ ಲೆಫ್ಟಿಗೆ ಇರಬೇಕು, ಡಿಮ್ಯಾಂಡ್ ಯಾವಾಗಲೂ ರೈಟಿಗೆ ಇರಬೇಕು. ಕ್ಲಿಯರ್ ಇದೆನಾ? ಸೊ ಯಾವ ಫ್ಯಾಕ್ಟರ್ಸ್ ಗಳಲ್ಲಿ ಕಾನ್ಸ್ಟೆಂಟ್ ಇರಬೇಕು? ವಿಚ್ ಅಮಾಂಗ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಹ್ಯಾಸ್ ಟು ಬಿ ರಿಮೈನ್ ಕಾನ್ಸ್ಟೆಂಟ್ ಇನ್ ದ ಲಾ ಆಫ್ ಡಿಮ್ಯಾಂಡ್? ಸೊ ಯಾವ ಅಂಶಗಳು ಇಲ್ಲಿ ಕಾನ್ಸ್ಟೆಂಟ್ ಆಗಿರಬೇಕು? ಎನಿ ಆನ್ಸರ್ಸ್ ಹೇಳ್ತೀರಾ ಆಸ್ಪಿರೆಂಟ್ಸ್? ಯಾವ ಅಂಶಗಳು ಸ್ಥಿರತೆಯಲ್ಲಿರಬೇಕು ಮಾರುಕಟ್ಟೆಯಲ್ಲಿ? ಸೊ ಬಿ ಕೇರ್ಫುಲ್. ದ ಫ್ಯಾಕ್ಟರ್ಸ್ ಟು ಬಿ ಕಾನ್ಸ್ಟೆಂಟ್ ಇನ್ ದ ಮಾರ್ಕೆಟ್ಸ್ ಆರ್, ಇನ್ ದ ಲಾ ಆಫ್ ಡಿಮ್ಯಾಂಡ್ ಅಲ್ಲಿ ದ ಫ್ಯಾಕ್ಟರ್ಸ್ ವಿಚ್ ಹ್ಯಾಸ್ ಟು ಬಿ ರಿಮೈನ್ ಕಾನ್ಸ್ಟೆಂಟ್ ಅಂದ್ರೆ ದ ಫಸ್ಟ್ ಒನ್ ಇಸ್ ದ ಪ್ರೈಸ್ ಆಫ್ ಯಾವುದು? ದ ಫಸ್ಟ್ ಒನ್ ವಾಸ್ ದ ಸಪ್ಲೈ ಆಫ್ ದ commodity. The production and supply has to be remain constant. ವಸ್ತುವಿನ ಉತ್ಪಾದನೆ ಮತ್ತು ಪೂರೈಕೆಯ ಮಟ್ಟವು ಸ್ಥಿರವಾಗಿರಬೇಕು ಅಂತ ಹೇಳ್ತೇವೆ. ಇಟ್ ಆಲ್ವೇಸ್ ನೀಡ್ ಟು ಬಿ ಕಾನ್ಸ್ಟೆಂಟ್. ದ ಪ್ರೊಡಕ್ಷನ್ ಅಂಡ್ ದ ಸಪ್ಲೈ ಫ್ಯಾಕ್ಟರ್ ಆಲ್ವೇಸ್ ನೀಡ್ ಟು ಬಿ ಕಾನ್ಸ್ಟೆಂಟ್. ವಸ್ತುವಿನ ಉತ್ಪಾದನೆ ಮತ್ತು ವಸ್ತುವಿನ ಪೂರೈಕೆಯ ಮಟ್ಟವು ಸ್ಥಿರವಾಗಿರಬೇಕು. ಸೆಕೆಂಡ್ ಒನ್ ಏನು? ಸೆಕೆಂಡ್ ಒನ್ ಏನಾಗುತ್ತೆ? It is income of the individual has to be remain constant. ವ್ಯಕ್ತಿಯ ಆದಾಯಗಳು ಹೆಚ್ಚಾಗಬೇಕು. ವ್ಯಕ್ತಿಯ ಆದಾಯಗಳು ಹೆಚ್ಚಾಗಬೇಕು ಅಂತ ನೋಡ್ತೇವೆ. ನೆಕ್ಸ್ಟ್, ವ್ಯಕ್ತಿಯ ಅಭಿರುಚಿಗಳು ಸೇಮ್ ಇರಬೇಕು. ಇಟ್ ಹ್ಯಾಸ್ ಟು ಬಿ ರಿಮೇನ್ ಕಾನ್ಸ್ಟೆಂಟ್. ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಆಫ್ ದ ಇಂಡಿವಿಜುವಲ್ಸ್ ಹ್ಯಾಸ್ ಟು ಬಿ ರಿಮೇನ್ ಕಾನ್ಸ್ಟೆಂಟ್. ವ್ಯಕ್ತಿಯ ಅಭಿರುಚಿಗಳು ಮತ್ತು ಆಯ್ಕೆಗಳು ಸ್ಥಿರವಾಗಿರಬೇಕು. ಕ್ಲಿಯರ್ ಇದೆನಾ? ನೆಕ್ಸ್ಟ್, ದ ಡೆಮೋಗ್ರಫಿ ಹ್ಯಾಸ್ ಟು ಬಿ ರಿಮೈನ್ ಕಾನ್ಸ್ಟೆಂಟ್. ಮೀನ್ಸ್ ಅರ್ಥ ಏನು? ದ ಪಾಪ್ಯುಲೇಷನ್ ಹ್ಯಾಸ್ ಟು ಬಿ ರಿಮೈನ್ ಕಾನ್ಸ್ಟೆಂಟ್. ಜನಸಂಖ್ಯೆ ಸ್ಥಿರವಾಗಿರಬೇಕು. ನೆಕ್ಸ್ಟ್ ಏನು? ಇಟ್ ಈಸ್ ಗೌರ್ಮೆಂಟ್ ಪಾಲಿಸೀಸ್ ಹ್ಯಾಸ್ ಟು ಬಿ ರಿಮೇನ್ ಕಾನ್ಸ್ಟೆಂಟ್. ಸರ್ಕಾರದ ಯಾವುದೇ ಕಾರ್ಯನೀತಿಗಳು ಸ್ಥಿರವಾಗಿರಬೇಕು. ಈ ಎಲ್ಲ ಅಂಶಗಳು ಸ್ಥಿರವಾಗಿದ್ದಾಗ ಮಾತ್ರ ಏನಾಗತ್ತೆ? ಇಲ್ಲಿ ಲಾ ಆಫ್ ಡಿಮ್ಯಾಂಡ್ ವರ್ಕ್ ಆಗತ್ತೆ. ಈ ಎಲ್ಲ ಅಂಶಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆಗಳು ಹೆಚ್ಚಾದಂತೆ ಅದರ ಬೇಡಿಕೆಗಳು ಕಡಿಮೆ ಆಗತ್ತೆ. ಅಂಡ್ ಇನ್ಕ್ಲೂಡಿಂಗ್ ಏನು? ಇಲ್ಲಿ ಆಲ್ಟರ್ನೇಟಿವ್ ಗೂಡ್ಸ್ ಕಾನ್ಸ್ಟೆಂಟ್ ಇರಬೇಕು. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಗೂಡ್ಸ್. ದೇರ್ ಶುಡ್ ನಾಟ್ ಬಿ ಎನಿ ಆಲ್ಟರ್ನೇಟಿವ್ ಗೂಡ್ಸ್. ಸೊ ಅಥವಾ ಇದನ್ನ ಪ್ರೊಡಕ್ಷನ್ ಅಂಡ್ ಸಪ್ಲೈ ಅಲ್ಲೇ ಹೇಳಿರುವ ಕಾರಣದಿಂದ ಇದು ಹೆಚ್ಚು ಮಾನ್ಯತೆಯನ್ನು ಪಡೆದುಕೊಳ್ಳುವುದಿಲ್ಲ. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಸೊ ಇದೇ ಪ್ರಶ್ನೆಯನ್ನ ಕೇಳ್ತಾನೆ, ಈ ಕೆಳಗಿನ ಯಾವ ಅಂಶಗಳು ಗವರ್ಮೆಂಟ್ ಪಾಲಿಸೀಸ್ ವೈ? ಅಗೇನ್ ನೋಡಿ ಹೇಮ ಅವರೇ, ಇಲ್ಲಿ ಸರ್ಕಾರದ ಕಾರ್ಯನೀತಿಗಳು ಸ್ಥಿರವಾಗಿರ್ಬೇಕು. ಯಾಕೆ ಅಂತಂದ್ರೆ ಈಗ ನೋಡಿ, ಅಕ್ಕಿಯ ಬೆಲೆಗಳು ಕಡಿಮೆ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಈಗ ಅಕ್ಕಿಯ ಬೆಲೆ ಕಡಿಮೆ ಆದಾಗ ಅದರ ಬೇಡಿಕೆ ಏನಾಗುತ್ತೆ? ಹೆಚ್ಚಾಗತ್ತೆ. ಈಗ ಅಕ್ಕಿಯ ಬೇಡಿಕೆಗಳು ಹೆಚ್ಚಾಗ್ತಿದೆ ಅಂತೇಳಿ ಅಂದಾಗ ಸರ್ಕಾರ ಯಾವುದೇ ರೀತಿಯಾದ PDS ಅನ್ನು ಕೊಡಬಾರ್ದಲ್ಲಿ. ಈಗೇನಿದೆ ಅದನ್ನೇ ಕೊಡ್ತಿರ್ಬೇಕು. ಅದಕ್ಕೆ ಈಗ ಹೆಚ್ಚಿನ ಸಬ್ಸಿಡೀಸ್ ಅನ್ನು ಕೊಡ್ತಾ ಇತ್ತು ಅಂದ್ರೆ ಏನಾಗುತ್ತೆ? ಇಟ್ ಲೂಸಸ್ ದ ಡಿಮ್ಯಾಂಡ್ ಅಲ್ವಾ?
ಸರ್ಕಾರ ಯಾವ್ದಾದ್ರು ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಅಂದ್ರ ಅದ್ರ ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗತ್ತೆ. ಕ್ಲಿಯರ್ ಇದೆ ಹೇಮ ಅವ್ರೆ? ಸೊ ದಟ್ ಈಸ್ ದ ರೀಸನ್ ವೈ ಆಲ್ವೇಸ್ ದ ಗವರ್ಮೆಂಟ್ ಪಾಲಿಸೀಸ್ ಹ್ಯಾಸ್ ಟು ಬಿ ರಿಮೇನ್ ಆಲ್ವೇಸ್ ಕಾನ್ಸ್ಟೆಂಟ್. ಸರ್ಕಾರದ ಹೊಸ ಕಾರ್ಯನೀತಿಗಳು ಯಾವಾಗ್ಲೂ ಸ್ಥಿರವಾಗಿರಬೇಕು. ಒಂದು ವೇಳೆ ಅದು ಸ್ಥಿರತೆಯಲ್ಲಿ ಇಲ್ಲದೆ ಇದ್ದಾಗ ಏನಾಗುತ್ತೆ, ದಟ್ ವಿಲ್ ಅಫೆಕ್ಟ್ ಟು ದ ಡಿಮ್ಯಾಂಡ್ ಆರ್ ದಟ್ ವಿಲ್ ಅಫೆಕ್ಟ್ ಟು ದ ಪ್ರೈಸ್ ಆಫ್ ದ ಕಮೋಡಿಟಿ. ಕ್ಲಿಯರ್ ಇದೆನಾ ಹೇಮಾ ಮೇಡಮ್ ಅವರೇ? ಎಸ್. ನೆಕ್ಸ್ಟ್, ದ ಕರು ಯಾವ ರೀತಿ ಹೇಳುತ್ತೆ, ಏನ್ ಹೇಳುತ್ತಾ ಇದೆ? ದ ಡಿಮ್ಯಾಂಡ್ ಕರು, ಬೇಡಿಕೆಯ ರೇಖೆ. ಸೊ ಯೂಶಲಿ ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಲ್ಲಿ ನೋಡ್ತೀವಿ. ಆನ್ ಎಕ್ಸ್ ಆಕ್ಸಿಸ್ ಇಟ್ ಈಸ್ ಆಲ್ವೇಸ್ ಅ ಡಿಪೆಂಡೆಂಟ್ ಫ್ಯಾಕ್ಟರ್ ಅಂತ ನೋಡ್ತೀವಲ್ವಾ. ಆನ್ ಎಕ್ಸ್ ಆಕ್ಸಿಸ್ ಇಟ್ ಈಸ್ ಆಲ್ವೇಸ್ ಅ ಡಿಪೆಂಡೆಂಟ್ ಫ್ಯಾಕ್ಟರ್, ದಟ್ ಈಸ್ ಡಿಮ್ಯಾಂಡ್ ಆಫ್ ದ ಗೂಡ್ಸ್, that is quantity, and on y axis it always the deciding factor, that is price of the commodity. ವಸ್ತುವಿನ ಬೆಲೆ y ಆಕ್ಸಿಸ್ ಅಲ್ಲಿ ಬರುತ್ತೆ, ಯಾಕಂದ್ರೆ ಅದು ಡಿಸೈಡ್ ಮಾಡ್ತಾ ಇದೆ, ವಸ್ತುವಿನ ಬೆಲೆಯನ್ನ ನಿರ್ಧಾರ ಮಾಡ್ತಾ ಇರುವಂತದ್ದು. ಅಂಡ್ ವಸ್ತುವಿನ ಬೇಡಿಕೆಯನ್ನು ನಿರ್ಧರಿಸುವಂತದ್ದು ಬೆಲೆ ಆದ ಕಾರಣದಿಂದ y ಆಕ್ಸಿಸ್ ಅಲ್ಲಿ ಬೆಲೆ, ಅಂಡ್ ವಸ್ತುವಿನ ಪ್ರಮಾಣ ಅನ್ನುವಂಥದ್ದು ಅವಲಂಬಿತವಾಗಿರುವಂತ ಅಂಶ, ಹಾಗಾಗಿ ಅದನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ನೋಡ್ತೀವಿ. ಸೊ ಈಗ ಕರು ಯಾವ ರೀತಿ ತೋರಿಸ್ತಾ ಇದೆ, ಒಂದು ನಿರ್ದಿಷ್ಟ ವಸ್ತುವಿನ ಬೆಲೆಗಳು ಹೆಚ್ಚಾದಂತೆ ಅದರ ಬೇಡಿಕೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಅಗೇನ್ ನೋಡ್ರಿ, ಇಲ್ಲಿ ವಸ್ತುವಿನ ಬೆಲೆಗಳು 100, 80, 60, 40, 20, and quantity of the goods, it is from 1 to 5. Quantity of goods are from 1 to 5. ವಸ್ತುವಿನ ಪ್ರಮಾಣ 1ರಿಂದ 5ರವರೆಗೆ. ಯಾವಾಗ ವಸ್ತುವಿನ ಬೆಲೆ 100 ರೂಪಾಯಿ ಇರುತ್ತೋ ಅವಾಗ ಕೊಂಡ್ಕೊಳ್ಳುವಂತವ್ರು ಕಡಿಮೆ ಆಗಿರ್ತಾರೆ. ಸೊ ಹಾಗಾಗಿನೇ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ವಸ್ತುವನ್ನ ಬೆಲೆ ಹೆಚ್ಚಾದಾಗ ಕೊಂಡ್ಕೊಳ್ಳೋನು ಒಬ್ಬನಾಗಿರ್ತಾನೆ. ಇದೇ ರೀತಿ ವಸ್ತುವಿನ ಬೆಲೆಗಳು ಕಡಿಮೆ ಆದಂತೆ ಕೊಂಡ್ಕೊಳ್ಳುವಂತ ಜನಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ. ಸೊ ವಸ್ತುವಿನ ಬೆಲೆಗಳು ಕಡಿಮೆ ಆದಂತೆ ಕೊಂಡುಕೊಳ್ಳುವಂತ ಜನಸಾಮಾನ್ಯರು ಹೆಚ್ಚಾಗ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಿರುವಂತದ್ದು. ದಟ್ ಈಸ್ 100 ರೂಪಾಯಿ ಇದ್ದಾಗ ಒಬ್ನು ಕೊಂಡ್ಕೊಳ್ತಾ ಇದ್ದಾನೆ, 80 ರೂಪಾಯಿ ಆಗ್ತಾ ಇದ್ದಾಗ ಇಬ್ರು ಕೊಂಡ್ಕೊಳ್ತಾ ಇದ್ದಾರೆ, 60 ರೂಪಾಯಿ ಆಗ್ತಾ ಇದ್ದಾಗ 3, 40 ರೂಪಾಯಿ ಆದಾಗ 4 ಜನ, 20 ರೂಪಾಯಿ ಆದಾಗ 5 ಜನ ಕೊಂಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನಾಯ್ತು ಇವಾಗ? ಆಲ್ವೇಸ್ ಇಟ್ ಈಸ್ ಫ್ರಮ್ ಲೆಫ್ಟ್ ಟು ರೈಟ್ ಡೌನ್ವರ್ಡ್ ಡೈರೆಕ್ಷನ್ ಅಂತ ನೋಡ್ತೀವಿ. ಇಲ್ಲಿ ಲೆಫ್ಟ್ ಕರ್ವ್, ಇದು ರೈಟ್ ಅಂತ ನೋಡ್ತಾ ಇದೀವಿ. ದ ಡಿಮ್ಯಾಂಡ್ ಕರ್ವ್ ಆಲ್ವೇಸ್ moves from left to right in the downward direction. ಕ್ಲಿಯರ್ ಇದೆ ಫ್ರೆಂಡ್ಸ್ ಇಲ್ಲಿಯವರೆಗೆ? ಬೇಡಿಕೆಯ ನಿಯಮ, ಬೇಡಿಕೆಯ ರೇಖೆಯು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖದಲ್ಲಿರುತ್ತದೆ ಅಥವಾ ಕೆಳಮುಖದಲ್ಲಿರುತ್ತದೆ. ಸೊ ಇದೇ ಪ್ರಶ್ನೆನ ನಿಮಗೆ ಮತ್ತೆ ಕನ್ಫ್ಯೂಸ್ ಮಾಡ್ತಾನೆ. ಬೇಡಿಕೆಯ ರೇಖೆಯು ಎಡದಿಂದ ಬಲಕ್ಕೆ ಮೇಲ್ಮುಖದಲ್ಲಿರುತ್ತದೆ, ಬಲದಿಂದ ಎಡಕ್ಕೆ ಮೇಲ್ಮುಖದಲ್ಲಿರುತ್ತದೆ, ಕೆಳಮುಖದಲ್ಲಿರುತ್ತದೆ. ಸೊ ಈ ರೀತಿ ಸ್ಟೇಟ್ಮೆಂಟ್ಸ್ ಅನ್ನ ಹಾಕ್ತಿರ್ತಾನೆ. ಆಲ್ವೇಸ್ ದ ಡಿಮ್ಯಾಂಡ್ ಕರ್ವ್ ಮೂವ್ಸ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಎನಿ ಡೌಟ್ಸ್? ಇಲ್ಲಿವರೆಗೆ ಏನೋ ಡೌಟ್ಸ್ ಗಳಿದಾವ? ಎಸ್. ನೆಕ್ಸ್ಟ್ ಥಿಂಗ್, ಹಾಗಿದ್ದಾಗ ಅಂಡರ್ ದ ಲಾ ಆಫ್ ಡಿಮ್ಯಾಂಡ್ ಅಲ್ಲಿ ವಿಚ್ ವಿಲ್ ಬಿ ನಾಟ್ ಅಪ್ಲಿಕೇಬಲ್ ಟು ಸರ್ಟೆನ್ ಗೂಡ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂಡರ್ ದಿಸ್ ಅಗೇನ್ ಏನು, ಕೆಲವು ಸರಕುಗಳು ಬೇಡಿಕೆಯ ನಿಯಮಕ್ಕೆ ಅನ್ವಯಿಸುವುದಿಲ್ಲ. ದೇರ್ ಆರ್ ಸರ್ಟೆನ್ ಗೂಡ್ಸ್ ವಿಚ್ ಕಾಂಟ್ ಬಿ ಡಿಫೈನ್ಡ್ ಅಂಡರ್ ದ ಲಾ ಆಫ್ ಡಿಮ್ಯಾಂಡ್. ಯಾವ ವಸ್ತುಗಳು? ಸೊ ಬೇಡಿಕೆಯ ನಿಯಮಕ್ಕೆ ಅನ್ವಯವಾಗದೇ ಇರುವಂತ ಸರಕುಗಳು, which is not applicable, the goods which are not applicable to the law of demand. The goods which are not applicable to the law of demand. ಯಾವ ಸರಕುಗಳಿಗೆ ಬೇಡಿಕೆಯ ನಿಯಮವು ಅನ್ವಯಿಸುವುದಿಲ್ಲ? ಎಸ್ ಆಸ್ಪಿರೆಂಟ್ಸ್ ಆನ್ಸರ್ ಮಾಡ್ಬೇಕು ನೀವು. ಯಾವ ಸರಕುಗಳಿಗೆ ಬೇಡಿಕೆಯ ನಿಯಮವು ಅನ್ವಯಗೊಳ್ಳುವುದಿಲ್ಲ? ದ ಫಸ್ಟ್ ಒನ್ ನೋಡಿ, ಇಲ್ಲಿ ದ ಫಸ್ಟ್ ಒನ್ ದ ಸ್ಕೇರ್ಸ್ ಐಟಮ್ಸ್ ಅಂತ ನೋಡ್ತೀವಿ.
ಕೊರತೆಯಲ್ಲಿರುವ ವಸ್ತುಗಳಿಗೆ ಬೇಡಿಕೆಯ ನಿಯಮ ಅನ್ವಯವಾಗುವುದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಕೊರತೆ ಅನ್ನುವಂಥದ್ದು ಯಾವ್ದಿವ ಈಗ ನಾವು ನೋಡ್ತಾ ಇದೀವಲ್ವಾ, CNG, LPG, ಗ್ಯಾಸ್ ಅಂತ ನೋಡ್ತಾ ಇದೀವಲ್ಲ. ಸೊ ಸ್ಕೇರ್ಸ್ ಐಟಮ್ಸ್ ಇದೆ, ಕೊರತೆಯಲ್ಲಿದೆ. ಯಾವಾಗ ಒಂದು ವಸ್ತುವಿನ ಕೊರತೆಗಳು ಹೆಚ್ಚಾಗ್ತಿರುತ್ತಲ್ವಾ, ಅವಾಗ ಅದ್ರ ಬೆಲೆ ಕಡಿಮೆ ಆದ್ರೂ ಅದ್ರ ಬೇಡಿಕೆ ಇರುತ್ತೆ, ಬೆಲೆ ಹೆಚ್ಚಾಗ್ತಾ ಇದ್ರು ಅದ್ರ ಬೇಡಿಕೆ ಯಾವಾಗ್ಲೂ ಇದ್ದೇ ಇರುತ್ತೆ. ಕ್ಲಿಯರ್ ಇದೆ ಅಲ್ವಾ ಫಸ್ಟ್ ಒನ್? ಎಸ್, ಲಕ್ಸುರಿ ಗೂಡ್ಸ್. ಸೊ ಲಕ್ಸುರಿ ಗೂಡ್ಸ್ ಅನ್ನ ಏನಂತ ಕರಿತೀವಿ ಇಲ್ಲಿ? ವೆಬಲನ್ ಗೂಡ್ಸ್ ಅಂತ ಕರಿತೀವಿ. ದ ಲಕ್ಸುರಿ ಗೂಡ್ಸ್ ಇಟ್ ಸೆಲ್ಫ್ ಆರ್ ನೌನ್ ಆಸ್ ವೆಬಲನ್ ಗೂಡ್ಸ್. ವೆಬಲನ್ ಗೂಡ್ಸ್ ಅನ್ನೇ ಲಕ್ಸುರಿ ಗೂಡ್ಸ್ ಅಂತಾನು ಕರೆಯಲಾಗುತ್ತೆ. ಲಕ್ಸುರಿ ಗೂಡ್ಸ್ ವೇರ್ ಫಾರ್ ದ ಲಕ್ಸುರಿ ಗೂಡ್ಸ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಅಂಡರ್ ದಿ ಲಾ ಆಫ್ ಡಿಮ್ಯಾಂಡ್. ಬೇಡಿಕೆ ನಿಯಮದಲ್ಲಿ ಲಕ್ಸುರಿ ಗೂಡ್ಸ್ ಬರಲ್ಲ. ಯಾಕೆಂದ್ರೆ ಲಕ್ಸುರಿ ಗೂಡ್ಸ್ ನೋಡ್ತೀವಲ್ಲ ನಾವು, ಇಂಟೀರಿಯರ್ಸ್, ರಾಯಲ್ಸ್ ರಾಯ್ಸ್ ಅಂತ ನೋಡ್ತೀವಿ, BMW, ಅದ್ರ ಬೆಲೆ ಹೆಚ್ಚಾಗ್ತಾ ಇದ್ರು ಅದ್ರ ಬೇಡಿಕೆ ಹೆಚ್ಚಿರತ್ತೆ, ಅದ್ರ ಬೆಲೆ ಕಡಿಮೆ ಆದ್ರೂ ಅದ್ರ ಬೇಡಿಕೆ ಯಾವಾಗ್ಲೂ ಹೆಚ್ಚಿರತ್ತೆ. ಕ್ಲಿಯರ್ ಇದೆನಾ? ನೆಕ್ಸ್ಟ್ ಒನ್, ದ ಗಿಫನ್ ಗೂಡ್ಸ್. ಗಿಫನ್ ಗೂಡ್ಸ್ ಆರ್ ಅಗೇನ್ ನಾಟ್ ಅಪ್ಲಿಕೇಬಲ್ ಟು ದ ಲಾ ಆಫ್ ಡಿಮ್ಯಾಂಡ್. ಬೇಡಿಕೆಯ ನಿಯಮಕ್ಕೆ ಗಿಫನ್ ಸರಕುಗಳು ಅನ್ವಯವಾಗುವುದಿಲ್ಲ. ಸೊ ಗಿಫನ್ ಗೂಡ್ ಅಂದ್ರೆ ಅರ್ಥ ಏನಿವಾಗ? ದ ಮೋಸ್ಟ್ ಎಸೆನ್ಷಿಯಲ್ ಗೂಡ್ಸ್, ಡೇ ಟು ಡೇ ಲೈಫ್ ಗೂಡ್ಸ್ ಅಂತ ನೋಡ್ತೀವಿ. ಅತ್ಯವಶ್ಯಕವಾಗಿರುವಂತ ಸರಕುಗಳು, ಲೈಕ್ ಯಾವುದು? ಫುಡ್ ಪ್ರಾಡಕ್ಟ್ಸ್, ಆಹಾರ ಧಾನ್ಯಗಳು. ಸೊ ಅದು ಬೆಲೆ ಹೆಚ್ಚಾದ್ರೂ ಅದ್ರ ಬೇಡಿಕೆ ಇರುತ್ತೆ, ಬೆಲೆ ಕಡಿಮೆ ಆದ್ರೂ ಅದ್ರ ಬೇಡಿಕೆ ಯಾವಾಗ್ಲೂ ಇದ್ದೇ ಇರುತ್ತೆ. ನೆಕ್ಸ್ಟ್, ದ ಗೂಡ್ಸ್ ವಿಚ್ ಡೋಂಟ್ ಹ್ಯಾವ್ ಆಲ್ಟರ್ನೇಟಿವ್ ಗೂಡ್ಸ್. The goods which doesn't have alternative goods. ಒಂದು ನಿರ್ದಿಷ್ಟ ವಸ್ತುವಿಗೆ ಬದಲಿ ಸರಕುಗಳು ಇಲ್ಲದೆ ಇದ್ದಾಗ, ಬದಲಿ ಸರಕುಗಳು ಇಲ್ಲದೆ ಇರುವಂತದ್ದಕ್ಕೂ ಲಾ ಆಫ್ ಡಿಮ್ಯಾಂಡ್ ಅಪ್ಲಿಕೇಬಲ್ ಆಗಲ್ಲ. ದ ಡಿಮ್ಯಾಂಡ್ ರೂಲ್ ಡಸಂಟ್ ಅಪ್ಲಿಕೇಬಲ್ ಫಾರ್ ದೀಸ್ 4 ಗೂಡ್ಸ್. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಎನಿ ಡೌಟ್ಸ್? ಸೊ ಕ್ವಶನ್ ಕೇಳ್ತಾನೆ, ಈ ಕೆಳಗಿನ ಯಾವ ಸರಕುಗಳಿಗೆ ಬೇಡಿಕೆಯ ನಿಯಮವು ಅನ್ವಯಗೊಳ್ಳುವುದಿಲ್ಲ? ಫಾರ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಗೂಡ್ಸ್ ದ ಲಾ ಆಫ್ ಡಿಮ್ಯಾಂಡ್ ಈಸ್ ನಾಟ್ ಅಪ್ಲಿಕೇಬಲ್ ಅಂತ ಕ್ವಶನ್ ಕೇಳ್ತಾನೆ. ಸೊ ಬಿ ಕೇರ್ಫುಲ್. ದೀಸ್ ಆರ್ ದ 4 ಗೂಡ್ಸ್ ವೇರ್ ದ ಲಾ ಆಫ್ ಡಿಮ್ಯಾಂಡ್ ವಿಲ್ ನಾಟ್ ಅಪ್ಲಿಕೇಬಲ್. ಕ್ಲಿಯರ್ ಇದೆ ಇದು? ಎನಿ ಡೌಟ್ಸ್ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಏನಾದ್ರು ಡೌಟ್ಸ್ ಗಳಿದಾವ? Yes. Next, under the law of demand, again there are 2 principles which is again important for your exam. ಬೇಡಿಕೆ ನಿಯಮದಲ್ಲಿ 2 ಅಂಶಗಳನ್ನ ನೋಡ್ತೀವಿ. ಒಂದು ಆಲ್ಟರ್ನೇಟಿವ್ ಗೂಡ್ಸ್ ಅಂತ ಕರಿತೀವಿ ಅಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರಿತೀವಿ. ಸೊ ಆಲ್ಟರ್ನೇಟಿವ್ ಅನ್ನೋದಕ್ಕಿಂತ ಮುಖ್ಯವಾಗಿ ಯು ಕ್ಯಾನ್ ಫೋಕಸ್ ಆನ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್. The law of demand will be again explained with respect to the substitute goods, and second one is a complementary goods. ಬದಲಿ ಸರಕುಗಳು ಪೂರಕ ಸರಕುಗಳಲ್ಲಿ ಅಗೇನ್ ಯಾವ ರೀತಿಯಾದ ಸಂಬಂಧ ಹೊಂದಿರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡಬೇಕು. ಯಾಕಂದ್ರೆ ಕ್ವಶನ್ಸ್ ಇವುಗಳ ಮೇಲೆ ಕೇಳ್ತಿದ್ದಾನೆ. ಸೊ ಬದಲಿ ಸರಕುಗಳಲ್ಲಿ ಆಮೇಲೆ ಪೂರಕ ಸರಕುಗಳಲ್ಲಿ ಯಾವ ರೀತಿಯಲ್ಲಿ ಅದು ಬದಲಾವಣೆ ಆಗುತ್ತೆ, ಬೆಲೆ ಮತ್ತು ಬೇಡಿಕೆಯಲ್ಲಿ ಇರುವಂತಹ ಸಂಬಂಧ ಏನು ಅನ್ನುವಂಥದ್ದನ್ನ ಪ್ರಶ್ನೆ ಕೇಳ್ತಿರ್ತಾನೆ. ಏನ್ ಹಂಗಂದ್ರೆ ಫಸ್ಟ್ ಥಿಂಗ್ ನೋಡ್ರಿ, ವಾಟ್ ಆರ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್? ಸೊ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಬದಲಿ ಸರಕುಗಳಂದ್ರೆ ಗೂಡ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್. ಗೂಡ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್. ಒಂದು ನಿರ್ದಿಷ್ಟ ವಸ್ತುವಿಗೆ ಬದಲಿ ಸರಕುಗಳನ್ನು ಹೊಂದಿದ್ದರೆ ಅದನ್ನ, ಒಂದು ನಿರ್ದಿಷ್ಟ ವಸ್ತುವಿಗೆ ಪರ್ಯಾಯ ಸರಕುಗಳು ಹೊಂದಿದ್ದರೆ ಅದನ್ನ ಬದಲಿ ಸರಕು ಅಂತ ಕರಿತೀವಿ. ದ ಗೂಡ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್. ಒಂದು ನಿರ್ದಿಷ್ಟ ವಸ್ತುವಿಗೆ ಪರ್ಯಾಯ ಸರಕುಗಳನ್ನು ಹೊಂದಿದ್ದರೆ ಅದು ನಮ್ಗೆ ಬದಲಿ ಸರಕು ಆಗತ್ತೆ. ಜಸ್ಟ್ ಸೇ ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದಾಗತ್ತೆ? ಫಾರ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್ಗೆ ಇಟ್ ಈಸ್ ಟೀ ಅಂಡ್ ಕಾಫಿ ಅಂತ ನೋಡ್ತೀವಿ. ಟೀ ಅಂಡ್ ಕಾಫಿ ಆರ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಕರೆಕ್ಟಾ? ಎಸ್, ಟೊಮ್ಯಾಟೊ, ಟರ್ಮರಿಕ್, ಕರೆಕ್ಟ್. ನೆಕ್ಸ್ಟ್,
ದ ಬೆಸ್ಟ್ ಎಕ್ಸಾಂಪಲ್ ಇದನ್ನೇ ನೋಡ್ತಾ ಇದೀವಲ್ಲ, ಇದನ್ನ ಒಂದನ್ನ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ದ ಆಲ್ಟರ್ನೇಟಿವ್ ಗೂಡ್ಸ್ ಯಾವ್ದಾಗತ್ತೆ ಇವಾಗ ಇನ್ನು? ದ ಯಾವುದು ಪ್ರಸ್ತುತ ಸಂದರ್ಭದಲ್ಲಿ ಇರುವಂತದ್ದೇ ಅಲ್ವಾ? ದ LPG ಗ್ಯಾಸ್ ಅಂಡ್ ದ ಎಲೆಕ್ಟ್ರಿಸಿಟಿ. ದೀಸ್ ಆರ್ ದ ಆಲ್ಟರ್ನೇಟಿವ್ ಗೂಡ್ಸ್ ಅಲ್ವಾ? ಪೆಟ್ರೋಲ್ ಅಂಡ್ ಡೀಸೆಲ್ are the alternative goods. Next, ball pen versus gel pen. Ball pen and the gel pen are the alternative goods. Jaggery and sugar, yes, correct. ಹೌದಾ? ಬೆಲ್ಲ ಮತ್ತು ಸಕ್ಕರೆ ಇವೆಲ್ಲವೂ ಏನು ಬದಲಿ ಸರಕುಗಳು ಅಂತ ನೋಡ್ತೀವಿ. ಹಾಗಿದ್ದಾಗ ಇಲ್ಲಿ ವಾಟ್ ವಾಸ್ ದ ರಿಲೇಶನ್ಶಿಪ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೈಸ್ ಅಂಡ್ ಡಿಮ್ಯಾಂಡ್? ಬದಲಿ ಸರಕುಗಳ ಬೆಲೆ ಮತ್ತು ಬೇಡಿಕೆಗಳಲ್ಲಿರುವಂತ ಸಂಬಂಧ ಏನಾಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡೋಣ. ಸೊ ಕನ್ಸಿಡರ್ ಇಫ್ ಮೈ ಯಾವುದು ಸೇ ಫಾರ್ ಎಕ್ಸಾಂಪಲ್ ದ ಟೀ ವಾಸ್ ಮೈ ಮೇನ್ ಪ್ರಾಡಕ್ಟ್. ಟೀ ಅನ್ನುವಂಥದ್ದು ಮೈ ಮೇನ್ ಗುಡ್ ಅಂಡ್ ಕಾಫಿ ವಾಸ್ ಆನ್ ಆಲ್ಟರ್ನೇಟಿವ್ ಗುಡ್ಸ್. ಕಾಫಿ ಅನ್ನುವಂಥದ್ದು ನನ್ನ ಬದಲಿ ಸರಕಾಗಿರುತ್ತೆ. It is an alternate good. The tea was a main good and coffee was a alternate good. ನನ್ನ ಪ್ರಮುಖ ವಸ್ತು ಯಾವುದು ಅಂದ್ರೆ ಟೀ ಅಂಡ್ ಅದಕ್ಕೆ ಬದಲಿ ಸರಕು ಯಾವುದು ಅಂದ್ರೆ ಕಾಫಿ. ಸೇ ಫಾರ್ ಎಕ್ಸಾಂಪಲ್ ಇವಾಗ ಸೊ ಟೀನ ಬೆಲೆ ಸೊ ಇಲ್ಲಿ ಟೀ ಅಂಡ್ ಕಾಫಿ ಅಂತ ತಗೋತಾ ಇದ್ದೀವಿ. ಸೊ ವಿತ್ ರೆಸ್ಪೆಕ್ಟ್ ಟು ಪ್ರೈಸ್, ಸೊ ಪ್ರೈಸಸ್ ಆಫ್ ದ ಟೀನು 10 ರೂಪಾಯಿ ಇದೆ, ಕಾಫಿನೂ 10 ರೂಪಾಯಿ ಇದೆ. ಇಟ್ ಡಸಂಟ್ ಚೇಂಜ್ ಅಲ್ವಾ ಇವಾಗ? ಅಂದ್ರೆ ಜನಸಾಮಾನ್ಯರು ಎರಡೂ 10 ರೂಪಾಯಿನೇ ಇರುವ ಕಾರಣದಿಂದಾಗಿ ಏನೇನಾಗುತ್ತೆ, ಕೆಲವು ಜನ ಟೀನ ತಗೋತಾರೆ, ಕೆಲವು ಜನ ಕಾಫಿ ತಗೋತಾರೆ, ಯಾಕಂದ್ರೆ ಪ್ರೈಸ್ ರಿಮೈನ್ಸ್ ದ ಸೇಮ್. ಒಂದು ವೇಳೆ ಸೇ ಫಾರ್ ಎಕ್ಸಾಂಪಲ್ ಇಫ್ ದ ಪ್ರೈಸ್ ಆಫ್ ದ ಟೀ ವಾಸ್ ಇನ್ಕ್ರೀಸ್ಡ್ ಟು 12 ರೂಪೀಸ್, ಟೀನ ಬೆಲೆ 10 ರೂಪಾಯಿ ಇದ್ದಿದ್ದು 12 ರೂಪಾಯಿ ಆಯ್ತು ಅಂತ ಅನ್ಕೊಳ್ಳೋಣ. ಸೊ 10 ರೂಪಾಯಿಗೆ ಸಿಗುವಂತ ಟೀನ ಬೆಲೆ ಇವಾಗ 12 ರೂಪಾಯಿಗೆ ಸಿಗ್ತಾ ಇದೆ. ಸೊ ಹಾಗಿದ್ದಾಗ ಏನಾಯ್ತು ಇವಾಗ? ಸೊ ಕಾಫಿ ಬೆಲೆ 10 ರೂಪಾಯಿನೇ ಇದೆ ನಮ್ಗೆ. ಟೀನ ಬೆಲೆ 12 ರೂಪಾಯಿ ಇದೆ, ಕಾಫಿನ ಬೆಲೆ 10 ರೂಪಾಯಿನೇ ಇದೆ, ಅಲ್ಲಿ ಏನು ಚೇಂಜ್ ಆಗ್ತಾ ಇಲ್ಲ. ಹಾಗಿದ್ದಾಗ ಟೀ ಕುಡಿಯೋರು ಏನ್ ಮಾಡ್ತಾರೆ ಇವಾಗ? ದೇ ವಿಲ್ ಶಿಫ್ಟ್ ಟು ಕಾಫಿ. ಹೌದಾ? ಈಗ ಟೀ ಕುಡಿತಿರುವಂತ ಜನಸಾಮಾನ್ಯರು ಏನ್ ಮಾಡ್ತಾರೆ? ಕಾಫಿಗೆ ಶಿಫ್ಟ್ ಆಗ್ತಾರೆ. ಅರ್ಥ ಆಗ್ತಿದೆಯಲ್ಲೋ ನಾನು ಹೇಳ್ತಿರುವಂತದ್ದು? ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ಸ್. Whenever the price of the main product was increased to 2 rupees, increased from 10 to 12 rupees, then the demand of the coffee ಏನಾಗುತ್ತೆ? It increases. ಅಂದ್ರೆ ಅರ್ಥ ಏನಾಯ್ತು ಇವಾಗ? The price and demand of the substitute goods ಏನಾಗುತ್ತೆ ಇವಾಗ? Inversely proportional ಅಂತ ನೋಡ್ತೀವಿ. So with respect to this, the price and the demand of the substitute goods are always indirectly proportional ಅಂತ ನೋಡ್ತೀವಿ. ಸಾರಿ ಯಾವುದು? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೇವೆ. ಸಾರಿ ಆಸ್ಪಿರೆಂಟ್ಸ್. ಸೊ ವಿತ್ ರೆಸ್ಪೆಕ್ಟ್ ಟು ದ ಸಬ್ಸ್ಟಿಟ್ಯೂಟ್ ಗುಡ್ಸ್ ಅಂದಾಗ ಏನಾಗುತ್ತೆ? ಇಲ್ಲಿ ಟೀನ ಬೆಲೆ ಹೆಚ್ಚಾಗ್ತಾ ಇದೆ, ಹಾಗಾಗಿ ಕಾಫಿನ ಬೇಡಿಕೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಸೊ ಇಟ್ ಈಸ್ ದ ಪ್ರೈಸ್ ಆಫ್ ದ ಟೀ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಡಿಮ್ಯಾಂಡ್ ಆಫ್ ದ ಕಾಫಿ. ಅರ್ಥ ಆಗ್ತಿದೆ ಅಲ್ವಾ ಆಸ್ಪಿರೆಂಟ್ಸ್? ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ? ಎನಿ ಡೌಟ್ಸ್ ಆಸ್ಪಿರೆಂಟ್ಸ್? ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ? ಇಲ್ಲಿ ಚಾನ ಬೆಲೆಗಳು ಹೆಚ್ಚಾಗ್ತಾ ಇದ್ದಂತೆ ಕಾಫಿಯ ಬೇಡಿಕೆಗಳು ಹೆಚ್ಚಾಗ್ತಿದಾವೆ. ಕಾಫಿ ಬೇಡಿಕೆ ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ಕಾಫಿಯ ಬೆಲೆ ಸ್ಥಿರವಾಗಿದೆ. ಸೊ ಟೀನ ಬೆಲೆ ಹೆಚ್ಚಾಗೋದ್ರಿಂದ ಕಾಫಿನ ಬೇಡಿಕೆ ಏನಾಗ್ತಿದೆ? ಹೆಚ್ಚಾಗ್ತಾ ಇದೆ. ಸೊ ಇದನ್ನೇ ಇಲ್ಲಿ ನಾವು ಹೇಳ್ತಿರುವಂತದ್ದು. ಸೊ ಇಟ್ ಈಸ್ ದ ಪ್ರೈಸ್ ಆಫ್ ದ ಟೀ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಮ್ಯಾಂಡ್ ಆಫ್ ದ ಕಾಫಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಬಂದಾಗ ಇಟ್ ವಾಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಫಾರ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್ ದ ಪ್ರೈಸ್ ಅಂಡ್ ಡಿಮ್ಯಾಂಡ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. The price and good are directly proportional to each other. The price and demand under the substitute goods are directly proportional to each other. ವಸ್ತುವಿನ ಬೆಲೆ ಮತ್ತು ಬದಲಿ ಸರಕಿನ ಬೇಡಿಕೆ ಯಾವಾಗಲೂ ನೇರ ಅನುಪಾತದಲ್ಲಿ ಇರುವಂತದ್ದನ್ನು ಕಾಣುತ್ತೇವೆ.
ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ದ ಕಾಂಪ್ಲಿಮೆಂಟರಿ ಗೂಡ್ಸ್. ಸೊ ಕಾಂಪ್ಲಿಮೆಂಟರಿ ಗೂಡ್ ಅಂದ್ರೆ ಏನಾಗುತ್ತೆ ಇಲ್ಲಿ? ಪೂರಕ ಸರಕು ಅಂತ ಹೇಳಿ ನೋಡ್ತೀವಿ. ಸೊ ಪೂರಕ ಸರಕು ಅಂತಂದ್ರೆ ದ ಡಿಪೆಂಡೆಂಟ್ ಗೂಡ್ಸ್ ಅಂತ ನೋಡ್ತೀವಿ. ದೀಸ್ ಆರ್ ನೋನ್ ಆಸ್ ದ ಗೂಡ್ಸ್ ವಿಚ್ ಆರ್ ಡಿಪೆಂಡೆಂಟ್ ಆನ್ ಅದರ್. ಒಂದು ನಿರ್ದಿಷ್ಟ ವಸ್ತು ಇತರೆ ವಸ್ತುಗಳಿಗೆ ಅವಲಂಬಿತವಾಗಿರುವಂತದ್ದನ್ನ ನೋಡ್ತೀವಿ. ಒಂದು ನಿರ್ದಿಷ್ಟ ವಸ್ತು ಇತರೆ ವಸ್ತುವಿಗೆ ಅವಲಂಬಿತವಾಗಿರುವಂತದ್ದನ್ನ ಪೂರಕ ಸರಕುಗಳು ಅಂತ ಕರಿತೀವಿ. ದ ಗೂಡ್ ವಿಚ್ ಇಸ್ ಡಿಪೆಂಡೆಂಟ್ ಆನ್ ಅದರ್ ಗೂಡ್ಸ್ ಆರ್ ನೋನ್ ಆಸ್ ಕಾಂಪ್ಲಿಮೆಂಟರಿ ಗೂಡ್ಸ್. ಸೇ ಫಾರ್ ಎಕ್ಸಾಂಪಲ್ ಯಾವ್ದಾಗತ್ತೆ ಇವಾಗ? ಟೀ ಅಂಡ್ ಶುಗರ್, ಮತ್ತೆ ಶುಗರ್ ಲೆಸ್ ದವರು ಇಲ್ಲಿ ಎಕ್ಸಾಂಪಲ್ ಕೊಡಕ್ ಹೋಗ್ಬೇಡ್ರಿ. ಒಂದು ಟೀ ಅಂತ ಹೇಳಿ ಬಂದಾಗ ನಾರ್ಮಲ್ಸ್ ಏನೋ ಜನರು ಕುಡಿಯುವಂತ ಟೀ ಅಂತ ಹೇಳ್ತಾ ಇದ್ವಿ. ಒಂದು ಟೀ ಅನ್ನೋದಕ್ಕೆ ಇದು ಕಾಂಪ್ಲಿಮೆಂಟರಿ ಏನು? ಶುಗರ್ ಅಂತ ನೋಡ್ತೀವಲ್ವಾ? ಹೌದಾ ಅಲ್ವಾ? ನೆಕ್ಸ್ಟ್ ಇಲ್ಲಿ ವೆಹಿಕಲ್ ಅಂಡ್ ಪೆಟ್ರೋಲ್, ಆರ್ ವೆಹಿಕಲ್ ಅಂಡ್ ಎಲೆಕ್ಟ್ರಿಸಿಟಿ. ಈ ವೆಹಿಕಲ್ಸ್ ಅಂತ ನೋಡ್ತೀವಿ, ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ವೆಹಿಕಲ್ ವರ್ಸಸ್ ಎಲೆಕ್ಟ್ರಿಸಿಟಿ ಏನಾಗುತ್ತೆ ಇವಾಗ? ದೀಸ್ ಆರ್ ದ ಎಕ್ಸಾಂಪಲ್ಸ್ ಅಂತ ನೋಡ್ತೀವಿ. ಇನ್ಕ್ಲೂಡಿಂಗ್ ಯಾವುದು? ಶೂ ಅಂಡ್ ಸಾಕ್ಸ್, ದೋಸ್ ಆರ್ ಕಾಂಪ್ಲಿಮೆಂಟರಿ ಈಚ್ ಅದರ್ ಅಲ್ವಾ? ಬೆಡ್ ಅಂಡ್ ಬೆಡ್ಶೀಟ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್, ಹೌದಾ ಅಲ್ವಾ? ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ? ವಾಟ್ ವಾಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಅಂಡ್ ಡಿಮ್ಯಾಂಡ್ ಅಂಡರ್ ದಿ ಕಾಂಪ್ಲಿಮೆಂಟರಿ ಗುಡ್ಸ್? ಪೂರಕ ಸರಕುಗಳಲ್ಲಿ ಎರಡರ ನಡುವಿನ ಸಂಬಂಧ ಏನು ಅನ್ನುವಂಥದ್ದನ್ನು ನೋಡೋಣ. ಸೇ ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದ ಎಕ್ಸಾಂಪಲ್. ಏನದು? ಇಲ್ಲಿನೂ ಅದೇನು ಸೇಮ್. ಟೀ ವಾಸ್ ಮೈ ಮೇನ್ ಪ್ರಾಡಕ್ಟ್. ಟೀ ಅನ್ನುವಂಥದ್ದು ನನ್ನ ಮುಖ್ಯ ಸರಕು ಅಂಡ್ ಶುಗರ್ ಅನ್ನುವಂಥದ್ದು ಇಟ್ ಈಸ್ ಮೈ ಕಾಂಪ್ಲಿಮೆಂಟರಿ ಗುಡ್. ಶುಗರ್ ಅನ್ನುವಂಥದ್ದು ನನ್ನ ಪೂರಕ ಸರಕಾಗಿರುತ್ತೆ. ಈಗ ಎರಡನ್ನು ತುಲನೆಯನ್ನ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಇವಾಗ ದ ಟೀ ಬೆಲೆ 10 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಯಾಕೆ 10 ರೂಪಾಯಿ ಆಗಿದೆ ಅಂತಂದ್ರೆ ಅದರಲ್ಲಿ ಶುಗರ್ ಬೆಲೆನೂ ಕನ್ಸಿಡರ್ ಮಾಡಿರ್ತಾನೆ. ಸೇ ಫಾರ್ ಎಕ್ಸಾಂಪಲ್ ಶುಗರ್ ಬೆಲೆ ಅಲ್ಲಿ 2 ರೂಪಾಯಿ ಶುಗರ್ ಅನ್ನ ಅವ್ನು ಯೂಸ್ ಮಾಡಿರ್ತಾನೆ ಅಂತ ಅನ್ಕೊಳ್ಳೋಣ. ಈಗ ಯಾವಾಗ ಶುಗರಿನ ಬೆಲೆ ಹೆಚ್ಚಾಗತ್ತೆ, ಈಗ 1 ಕೆಜಿಗೆ 20 ರೂಪಾಯಿ ಇರುವಂತ ಶುಗರ್ 1 ಕೆಜಿಗೆ 40 ರೂಪಾಯಿ ಆದಾಗ ಏನಾಗುತ್ತೆ? ಅಲ್ಲಿ ಅವನ್ ಏನ್ ಮಾಡ್ತಾ ಇದ್ದಾನೆ? 2 ರೂಪಾಯಿ ಇರುವಂತದ್ದು ಏನಾಯ್ತು ಇವಾಗ? ಹಿ ನೀಡ್ ಟು ಇನ್ವೆಸ್ಟ್ 4 rupees. ಯಾವಾಗ ಸಕ್ಕರೆಯ ಬೆಲೆ 20 ರೂಪಾಯಿ ಇದ್ದಿದ್ದು 40 ರೂಪಾಯಿ ಆಗುತ್ತೋ ಅವಾಗ ಅವನು 2 ರೂಪಾಯಿದ ಸಕ್ಕರೆ ಯೂಸ್ ಮಾಡ್ತಿರೋ, ಈಗ 4 ರೂಪಾಯಿ ಪ್ರಮಾಣದ ಸಕ್ಕರೆನೇ ಯೂಸ್ ಮಾಡ್ಬೇಕು. ಸೊ ಹಾಗಿದ್ದಾಗ ಏನಾಯ್ತು? ಇಲ್ಲಿ ಕಾಂಪ್ಲಿಮೆಂಟರಿ ಗೂಡಿನ ಬೆಲೆಗಳು ಹೆಚ್ಚಾದಾಗ ಈಗ ಟೀನ ಬೆಲೆನೂ ಏನಾಗತ್ತೆ? ಯಾವಾಗ 2 ರೂಪಾಯಿ ಇದ್ದಾಗ 10 ರೂಪಾಯಿ ಇತ್ತಲ್ವ, ಈಗ 4 ರೂಪಾಯಿ ಆಗ್ತಾ ಇದೆ ಅಂದ್ರೆ ಅಲ್ಟಿಮೇಟ್ಲಿ ಇಟ್ ವಿಲ್ ಗೋ ಅಪ್ ಟು ಸಮ್ 12 rupees. 2 ರೂಪಾಯಿ ಇದ್ದಿದ್ದು 4 ರೂಪಾಯಿ ಆಗ್ತಾ ಇದೆ ಅಂದಾಗ 10 ರೂಪಾಯಿ ಇದ್ದಿದ್ದು 12 ರೂಪಾಯಿ ಆಗ್ತಾ ಇದೆ. ಅಂದ್ರೆ ಇವಾಗ ಇಲ್ಲಿಯ ಕಾಂಪ್ಲಿಮೆಂಟರಿ ಗೂಡಿನ ಬೆಲೆಗಳು ಹೆಚ್ಚಾದಾಗ ಟೀನ ಡಿಮ್ಯಾಂಡ್ ಏನಾಗತ್ತೆ? ಇಲ್ಲಿ ಅಗೇನ್ ನೋಡಿ, ವೆನ್ ಎವರ್ ದ ಪ್ರೈಸ್ ಆಫ್ ದಿ ಕಾಂಪ್ಲಿಮೆಂಟರಿ ಗೂಡ್ ಇಟ್ ಇನ್ಕ್ರೀಸಸ್ ಅಂದಾಗ ದ ಪ್ರೈಸ್ ಆಫ್ ದಿ ಟೀ ಆಲ್ಸೋ ಇನ್ಕ್ರೀಸಸ್. ಪ್ರೈಸ್ ಆಫ್ ದ ಟೀ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ದ ಡಿಮ್ಯಾಂಡ್ ಆಫ್ ದ ಟೀ ಏನಾಗುತ್ತೆ ಇವಾಗ? ಇಟ್ ಆಲ್ವೇಸ್ ಡಿಕ್ರೀಸಸ್. ಪೂರಕ ಸರಕಿನ ಬೆಲೆಗಳು ಹೆಚ್ಚಾದಂತೆ ಮುಖ್ಯ ವಸ್ತುವಿನ ಬೆಲೆನೂ ಹೆಚ್ಚಾಗತ್ತೆ. ಅದಕ್ಕೋಸ್ಕರ ಅದರ ಬೇಡಿಕೆಗಳು ಕಡಿಮೆ ಆಗುತ್ತೆ. ಕ್ಲಿಯರ್ ಇದೆನಾ ಇದು? ಸೊ ಅದಕ್ಕೋಸ್ಕರವಾಗಿ ಇಲ್ಲಿ ಇನ್ ದ ಕಾಂಪ್ಲಿಮೆಂಟರಿ ಗೂಡ್ಸ್ ದ ಪ್ರೈಸ್ ಈಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಮ್ಯಾಂಡ್. ಪೂರಕ ಸರಕುಗಳಲ್ಲಿ ಬೆಲೆಯು ಬೇಡಿಕೆಗೆ ವಿಲೋಮ ಅನುಪಾತದಲ್ಲಿರುವಂತದ್ದನ್ನ ಕಾಣ್ತೀವಿ. ಎನಿ ಡೌಟ್ಸ್ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? With respect to substitute goods, directly proportional to each other. With respect to complementary goods, these are indirectly proportional to each other.